ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ, ಕಾಮುಕ ಆರೋಪಿಯ ಹೆಡೆಮುರಿ ಕಟ್ಟಿದ ಪೊಲೀಸರು. ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸಿಕೊಂಡು ತಾನು ಹೋದ್ದು ಕಡೆಯಲ್ಲೆಲ್ಲ ಉದ್ದೇಶಪೂರ್ವಕವಾಗಿ ಹದಿಹರಿಯದ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಅಟ್ಟಹಾಸ ಮೆರೆದು ಎಸ್ಕೇಪ್ ಆಗುತ್ತಿದ್ದ ಪಾಪಿಯನ್ನ ಹಿಡಿದಂತಹ ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ ಘಟನೆ ಗುಬ್ಬಿ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆದಿದೆ. ಶಾಲಾ ಬಾಲಿಕೆಯನ್ನ ಹಿಂಬಾಲಿಸಿ ನಿರ್ಜನ ಪ್ರದೇಶದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದು, ಈ ಅಪರಿಚಿತನ ಬಂಧನಕ್ಕೆ ಪೊಲೀಸರಿಗೆ ಒಂದು ಸವಾಲು ಎದುರಾಗಿತ್ತು. ಯಾರಿಗೂ ಪರಿಚಯವಿಲ್ಲದ ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಮಾಡಿ 24 ಗಂಟೆಗಳಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಾಮುಕ ಆರೋಪಿಯನ್ನ ಗುಬ್ಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ತುಮಕೂರು ತಾಲೂಕಿನ ಹಾಲನೂರು ಬಳಿಯ ಅದಲಾಪುರ ಗ್ರಾಮದ 26 ವರ್ಷದ ರೇಣುಕಾ ಎನ್ನಲಾಗಿದೆ. ಈತನ ಚರಿತ್ರೆ ಕೇಳಿದ್ರೆ ಬೆಚ್ಚಿ ಬೀಳುವಂತಿದೆ. ದನದ ವ್ಯಾಪಾರಿಯಾದ ಆರೋಪಿ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ನಲ್ಲಿ ನಡೆಯುವ ದನಗಳ ಸಂತೆಗೆ ಬಂದಿದ್ದು, ಮಾರ್ಗ ಮಧ್ಯೆ ಬರುವ ಜಿ ಹೊಸಳ್ಳಿ ಗ್ರಾಮದಲ್ಲಿ ಶಾಲೆ ಮುಗಿಸಿಕೊಂಡು ಮಧ್ಯಾಹ್ನ ಮನೆಗೆ ತೆರಳುತ್ತಿದ್ದ 7ನೇ ತರಗತಿಯ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಎಸ್ಕೇಪ್ ಆಗಿದ್ದ. ಅಮಾನವೀಯ ಘಟನೆಯ ಬಗ್ಗೆ ಗ್ರಾಮವೇ ಬೇಸರ ವ್ಯಕ್ತಪಡಿಸಿತ್ತು. ಪೋಕ್ಸೋ ಪ್ರಕರಣ ದಾಖಲಿಸಿ ಆರೋಪಿಯನ್ನ ಒಂದು ದಿನದಲ್ಲಿ ಬಂಧಿಸಿದ ಪೊಲೀಸರು ಮುಂದಿನ ತನಿಖೆ ನಡೆಸಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಅಟ್ಟಹಾಸ ಮೆರೆಯುತ್ತಿದ್ದ ಪ್ರವೃತ್ತಿ ಬೆಳೆಸಿಕೊಂಡಿದ್ದ ಪಾಪಿ ಆರೋಪಿ ರೇಣುಕಾ ಈ ಹಿಂದೆ ತುಮಕೂರು ಗ್ರಾಮಾಂತರದಲ್ಲಿಯೂ ಇಂತಹದ್ದೇ ಕೃತ್ಯ ನಡೆಸಿ ಸಾರ್ವಜನಿಕವಾಗಿ ಧರ್ಮದೇಟು ತಿಂದಿದ್ದ. ಈಗಾಗಲೇ ಪೊಲೀಸ್ ಪ್ರಕರಣ ಈತನ ಮೇಲಿದೆ ಎನ್ನಲಾಗಿದೆ. ವಿವಾಹಿತ ಆರೋಪಿಯ ಪತ್ನಿ ಗರ್ಭಿಣಿ. ಆದರೂ ಇಂತಹ ಹೇಯ ಕೃತ್ಯ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ.